ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 6/1/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಬ್ರಹ್ಮ ತಂದೆಯು ಶಿವ ತಂದೆಯ ರಥವಾಗಿದ್ದಾರೆ. ಇಬ್ಬರ ಪಾತ್ರ ಒಟ್ಟಿಗೆ ನಡೆಯುತ್ತದೆ, ಇದರಲ್ಲಿ ಸ್ವಲ್ಪವೂ ಸಂಶಯ ಬರಬಾರದು. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ನೋಡ್ರಿ, ದೇಹ ಇಲ್ಲದೆ ಆತ್ಮ ಏನು ಮಾಡೋಕ್ಕೆ ಬರಲ್ಲ. ಆತ್ಮಕ್ಕೆ ದೇಹ ಬೇಕೇ ಬೇಕು. ಅದಕ್ಕೆ ನಾನು ಬ್ರಹ್ಮ ತಂದೆ ರಥದಲ್ಲಿ ಕುಳಿತೇ ಎಲ್ಲ ಕೆಲಸ ಮಾಡ್ತೀನಿ. ಇಬ್ಬರು ಪಾತ್ರ ಒಟ್ಟಿಗೆ ನಡೀತದೆ, ಈ ಗೊಂದಲದಲ್ಲಿ ಬರಬೇಡ್ರಿ ಅಂತಾರೆ ಬಾಬಾ. ಪ್ರಶ್ನೆ: ಮನುಷ್ಯರು ದುಃಖಗಳಿಂದ ಮುಕ್ತರಾಗಲು ಯಾವ ಯುಕ್ತಿಯನ್ನು ರಚಿಸುತ್ತಾರೆ? ಅದಕ್ಕೆ ಮಹಾಪಾಪವೆಂದು ಹೇಳಲಾಗುತ್ತದೆ. ಉತ್ತರ: ಮನುಷ್ಯರು ಯಾವಾಗ ದುಃಖಿಯಾಗುವರೋ ಆಗ ಸ್ವಯಂವನ್ನು ಸಮಾಪ್ತಿ ಮಾಡಿಕೊಳ್ಳಲು ಅನೇಕ ಉಪಾಯಗಳನ್ನು ರಚಿಸುತ್ತಾರೆ. ಜೀವಘಾತ ಮಾಡಿಕೊಳ್ಳಲು ಯೋಚಿಸುತ್ತಾರೆ. ಇದರಿಂದ ನಾವು ದುಃಖಗಳಿಂದ ಮುಕ್ತರಾಗಿ ಬಿಡುತ್ತೇವೆಂದು ತಿಳಿಯುತ್ತಾರೆ. ಆದರೆ ಇದರಂತಹ ಮಹಾಪಾಪ ಮತ್ಯಾವುದೂ ಇಲ್ಲ. ಅವರು ಇನ್ನೂ ದುಃಖಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಇದು ಅಪಾರ ದುಃಖದ ಪ್ರಪಂಚವಾಗಿದೆ. ಬಾಬಾ ಏನು ಹೇಳ್ತಾರೆ, ಆತ್ಮಹತ್ಯೆ ಮಹಾಪಾಪ ಅಂತ ಹೇಳ್ತಾರೆ. ಯಾಕೆಂದರೆ ಆತ್ಮ ಸುಖ ಸ್ವರೂಪ. ಅದಕ್ಕೆ ನಾವು ದುಃಖ ಕೊಟ್ಟಿವಿ ಅಂದರೆ ಪಾಪ ಆಗ್ತದೆ. ಇನ್ನೊಂದು ಪಾಯಿಂಟ್ ಏನು ಅಂದರೆ, ಸ್ವಯಂ ಇನ್ನೊಬ್ಬರಿಗೆ ನೋವು ಕೊಡೋದು ಎಷ್ಟು ಪಾಪನೋ, ಸ್ವಯಂ ನೋವು ಬೀಳೋದು ಕೂಡ ಅಷ್ಟೇ ಪಾಪ ಅಂತ ಹೇಳ್ಯಾರ ಬಾಬಾ. ಮತ್ತು ಇಲ್ಲಿ ನಾವು ಆತ್ಮಹತ್ಯೆ ಮಾಡ್ಕೊಂಡ್ರೆ ಮಹಾಪಾಪ ಯಾಕೆ ಅಂದರೆ, ಇವಾಗ ದುಃಖಗಳಿಂದ ಆತ್ಮಹತ್ಯೆ ಮಾಡ್ಕೊತಾರೆ. ದುಃಖ ಯಾಕಿರ್ತವೆ? ಕರ್ಮದ ಲೆಕ್ಕಾಚಾರಗಳು ಇರ್ತವೆ. ಅಲ್ಲಿ ದೇಹದಲ್ಲಿ ಇದ್ದು ನಾವು ಲೆಕ್ಕಾಚಾರ ಚುಕ್ತ ಮಾಡ್ಕೋಬೇಕು. ಇನ್ನು ನಾವು ಶರೀರ ಬಿಟ್ಬಿಟ್ಟಿವಿ ಅಂದರೆ ಅವು ಕರ್ಮಗಳೆಲ್ಲ ಏನು ಬಿಡಲ್ಲ. ಇವಾಗ ನೋಡ್ರಿ, ಇನ್ನೂ ಕರ್ಮಗಳು ಉಳಿಸ್ಕೊಂತೀವಿ, ಆ ಕರ್ಮಗಳು ಜೊತೆಗಿರ್ತವೆ. ಆತ್ಮಹತ್ಯೆ ಮಾಡ್ಕೊಂಡಿದ್ದು ಒಂದು ಪಾಪ, ಈ ಉಳಿದದ್ದು ಪಾಪಗಳು, ಇವೆಲ್ಲ ಸೇರಿಸಿ ಮುಂದಿನ ಜನ್ಮಕ್ಕೆ ಇನ್ನೂ ದುಃಖದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಆತ್ಮಹತ್ಯೆ ಮಾಡ್ಕೋಬಾರ್ದು. ಇದ್ದು ನಾವೇನು ಕರ್ಮ ಮಾಡೀವೋ ಎಲ್ಲದನ್ನು ಚುಕ್ತ ಮಾಡ್ಕೋಬೇಕು. ಆತ್ಮಹತ್ಯೆ ಮಹಾಪಾಪ ಅಂತ ಬಾಬಾ ಹೇಳ್ತಾರೆ. ಓಂ ಶಾಂತಿ. ಮಕ್ಕಳೊಂದಿಗೆ ತಂದೆ ಕೇಳುತ್ತಾರೆ, ಅರ್ಥಾತ್ ಆತ್ಮನೊಂದಿಗೆ ಪರಮಾತ್ಮನ ಕೇಳುತ್ತಾರೆ. ಇದಂತೂ ನಿಮಗೆ ತಿಳಿದಿದೆ. ನಾವು ಪರಮಪಿತ ಪರಮಾತ್ಮನ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ಅವರಿಗೆ ತಮ್ಮ ರಥವಂತೂ ಇಲ್ಲ. ಇದಂತೂ ನಿಶ್ಚಯವಿದೆಯಲ್ಲವೇ? ಈ ಭ್ರುಕುಟಿಯ ಮಧ್ಯದಲ್ಲಿ ತಂದೆಯ ನಿವಾಸ ಸ್ಥಾನವಾಗಿದೆ. ಸ್ವಯಂ ತಂದೆಯೇ ಹೇಳುತ್ತಾರೆ, ಇವರ ಭ್ರುಕುಟಿಯ ಮಧ್ಯದಲ್ಲಿ ಕುಳಿತುಕೊಳ್ಳುತ್ತೇನೆ. ಈ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ. ಆತ್ಮವು ಭ್ರುಕುಟಿಯ ಮಧ್ಯದಲ್ಲಿದೆ ಅಂದಾಗ ತಂದೆಯೂ ಅಲ್ಲಿಯೇ ಕುಳಿತುಕೊಳ್ಳುತ್ತಾರೆ. ಬಾಬಾ ಎಲ್ಲಿ? ಬ್ರಹ್ಮ ತಂದೆ ಆತ್ಮದ ಪಕ್ಕದಲ್ಲೇ ಬಂದು ಕುಳಿತುಕೊಳ್ತಾರೆ. ಯಾಕೆಂದರೆ ಆ ಮುಖದಲ್ಲಿ ಯಾವ ರೀತಿಯ ಪಾಪದ್ದು ಯಾವುದೂ ಇಲ್ಲ. ಈ ಕುತ್ತಿಗೆ ಆದಮೇಲೆ ಕೆಳಗಲಿಂದ ಏನಾಯ್ತು, ಇಲ್ಲೆಲ್ಲ ಮಲ ಮೂತ್ರ ಎಲ್ಲ ಹೊಲಸಿನ ಅಂಗಾಂಗಗಳಿದ್ದಾವೆ. ಆದರೆ ಆತ್ಮ ಆ ದೇಹದಲ್ಲೇ ಬರಲ್ಲ ಬಾಬಾ. ಅವರ ಆತ್ಮದಲ್ಲಿ ಕೂಡ್ತಾರೆ. ಬ್ರಹ್ಮ ತಂದೆ ಆತ್ಮದಲ್ಲಿ ಕೂಡ್ತಾರೆ. ಯಾಕೆಂದರೆ ಇವರು ಮುಸಲ್ಮಾನರು ಬ್ರಹ್ಮ ತಂದೆ ಶರೀರದಲ್ಲಿ ಪರಮಾತ್ಮ ಬಂದನಂದರೆ ಅವರು ಒಪ್ಪಲ್ಲ. ಪರಮ ಪಾವನ ಪರಮಾತ್ಮ ಪತಿತ್ರ ಶರೀರದಾಗ ಹೆಂಗೆ ಬರ್ತಾನೆ ಅಂತ ಅವರು ವಾದ ಮಾಡ್ತಾರೆ. ಅದಕ್ಕೆ ಇಲ್ಲಿ ಬಾಬಾ ಏನು ಹೇಳ್ತಾರೆ, ಬಾಬಾ ಅಂದರೆ ಬ್ರಹ್ಮ ತಂದೆ ಆತ್ಮದಲ್ಲಿ ಬಂದು ಕೂಡ್ತಾರೆ, ಶರೀರದಲ್ಲಿ ಅಲ್ಲ. ಅದಕ್ಕೆ ಈ ಜ್ಞಾನನ ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ಬಾಬಾ. ಬ್ರಹ್ಮನಿದ್ದರೆ ಶಿವ ತಂದೆಯೇ ಇರುತ್ತಾರೆ. ಬ್ರಹ್ಮರವರಿಲ್ಲವೆಂದರೆ ಶಿವ ತಂದೆಯು ಹೇಗೆ ಮಾತನಾಡುವರು? ಶಿವ ತಂದೆಯನ್ನು ಮೇಲೆ ಸದಾ ನೆನಪು ಮಾಡುತ್ತಾ ಬಂದಿರಿ. ಈಗ ನೀವು ಮಕ್ಕಳಿಗೆ ತಿಳಿದಿದೆ, ನಾವು ತಂದೆಯ ಬಳಿ ಇಲ್ಲಿ ಕುಳಿತಿದ್ದೇವೆ. ಶಿವ ತಂದೆಯು ಮೇಲಿದ್ದಾರೆ ಎಂದಲ್ಲ, ಅವರ ಪ್ರತಿಮೆಯನ್ನು ಇಲ್ಲಿ ಪೂಜಿಸಲಾಗುತ್ತದೆ. ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ. ನಿಮಗೆ ಗೊತ್ತಿದೆ, ತಂದೆಯು ಜ್ಞಾನ ಸಾಗರನಾಗಿದ್ದಾರೆ. ಜ್ಞಾನವನ್ನು ಎಲ್ಲಿಂದ ತಿಳಿಸುತ್ತಾರೆ? ಮೇಲಿಂದ ತಿಳಿಸುವರೇ? ತಂದೆಯು ಕೆಳಗೆ ಬಂದಿದ್ದಾರೆ.
ಬ್ರಹ್ಮರವರ ತನುವಿನಿಂದ ತಿಳಿಸುತ್ತಾರೆ. ನಾವು ಬ್ರಹ್ಮನನ್ನು ಒಪ್ಪುವುದಿಲ್ಲವೆಂದು ಕೆಲವರು ಹೇಳುತ್ತಾರೆ. ಆದರೆ ಶಿವ ತಂದೆಯು ಬ್ರಹ್ಮರವರ ತನುವಿನ ಮೂಲಕವೇ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ ಎಂದು. ಇದು ತಿಳುವಳಿಕೆಯ ಮಾತಲ್ಲವೇ? ಆದರೆ ಮಾಯು ಬಹಳ ಶಕ್ತಿಶಾಲಿಯಾಗಿದೆ. ಒಮ್ಮೆಲೆ ಮುಖವನ್ನು ಹಿಂತಿರುಗಿಸಿ ಬಿಡುತ್ತದೆ. ಶಿವತಂದೆಯು ಈಗ ನಿಮ್ಮ ತಲೆಯನ್ನು ಮುಂದಕ್ಕೆ ತಿರುಗಿಸಿದ್ದಾರೆ. ಸಮ್ಮುಖದಲ್ಲಿ ಕುಳಿತಿದ್ದೀರಿ. ಆದರೂ ಸಹ ಈ ಬ್ರಹ್ಮರವರಂತೂ ಏನೂ ಇಲ್ಲ ಎಂದು ಯಾರು ತಿಳಿದುಕೊಳ್ಳುವರೋ ಅವರ ಗತಿ ಏನಾಗುವುದು? ಅಂಥವರು ದುರ್ಗತಿಯನ್ನು ಹೊಂದುತ್ತಾರೆ. ಅಂದರೆ ಕೆಲವರು ನಾವು ಬ್ರಹ್ಮ ತಂದೆನೂ ಒಪ್ಪೋದಿಲ್ಲ ಅಂತಂತಾರೆ. ಇವಾಗ ನೋಡ್ರಿ, ಬಾಬಾ ನಮಗೆ ಚಕ್ಕರ ಹಾಕ್ತಾ ಪಾಲನೆ ಕೊಡ್ತಾ ಇರ್ತಾರೆ. ಯೋಗ ಮಾಡಿಸ್ತಿರ್ತಾರೆ, ಶಕ್ತಿ ತುಂಬ್ತಿರ್ತಾರೆ, ಜ್ಞಾನಕ್ಕೆ ಟಚ್ ಕೊಡ್ತಿರ್ತಾರೆ, ಶ್ರೀಮತದಲ್ಲಿ ನಡೆಸೋಕ್ಕೆ ಶಕ್ತಿ ತುಂಬ್ತಿರ್ತಾರೆ. ಇದೆಲ್ಲ ಚಕ್ಕರ ಹಾಕಿ ನಮಗೆ ಪಾಲನೆ ಕೊಡ್ತಾ ಇರ್ತಾರೆ. ಆದರೆ ಬಾಬಾ ಎಲ್ಲ ಮಾಡೋಕ್ಕೆ ಒಂದು ಶರೀರ ಬೇಕು. ಅದಕ್ಕೆ ಬ್ರಹ್ಮ ತಂದೆ ಶರೀರದ ಮೂಲಕ, ಬ್ರಹ್ಮ ತಂದೆಯವರ ಸೂಕ್ಷ್ಮ ಶರೀರದ ಮೂಲಕ ನಮ್ಮ ಹತ್ರ ಬಂದು ನಮಗೆ ಪಾಲನೆ ಕೊಡ್ತಾ ಇರ್ತಾರೆ. ಅದಕ್ಕೆ ಬಾಪ್ ದಾದಾ ಅಂತ ಹೇಳೋದು. ಮತ್ತು ಬ್ರಹ್ಮ ತಂದೆನೇ ನಮಗೆ ಬೇಡ ಅಂದರೆ, ಬ್ರಹ್ಮ ತಂದೆ ನಮ್ಮ ಹತ್ರ ಬರಲಿಲ್ಲ ಅಂದರೆ ಶಿವ ತಂದೆನೂ ಬರಲ್ಲ ಪಾಲನೆ ಕೊಡೋಕ್ಕೆ. ಅಂತರ್ಗತಿ ಶಿವ ತಂದೆ ಬಂದು ನಮಗೆ ಪಾಲನೆ ಕೊಡಲಿಲ್ಲ ಅಂದರೆ ನಾವು ಪುರುಷಾರ್ಥದ ಮುಂದುವರಿಯೋಕ್ಕೆ ಹೆಂಗೆ ಆಗ್ತದೆ? ಅಂಥವ್ರು ದುರ್ಗತಿನೇ ಪಡಿತಾರೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅವರಲ್ಲಿ ಸ್ವಲ್ಪವೂ ಜ್ಞಾನವಿಲ್ಲ. ಬ್ರಹ್ಮ ತಂದೆಯನ್ನು ಯಾರು ಒಪ್ಪುವುದಿಲ್ಲವೋ ಅವರಲ್ಲಿ ಸ್ವಲ್ಪವೂ ಜ್ಞಾನವಿಲ್ಲ. ಓ ಗಾಡ್ ಫಾದರ್ ಎಂದು ಮನುಷ್ಯರು ಕರೆಯುತ್ತಾರೆ. ಅಂದ ಮೇಲೆ ಆ ಗಾಡ್ ಫಾದರ್ ಹೇಳಿಸಿಕೊಳ್ಳುತ್ತಾರೆಯೇ? ಮುಕ್ತಿದಾತನೇ ಬನ್ನಿ ಎಂದು ಅವರಿಗೆ ಹೇಳುತ್ತಾರೆ. ಅಂದ ಮೇಲೆ ಅವರು ಅಲ್ಲಿ ಕುಳಿತೇ ಮುಕ್ತಿಗೊಳಿಸುತ್ತಾರೆಯೇ? ಕಲ್ಪಕಲ್ಪವೂ ಪುರುಷೋತ್ತಮ ಸಂಗಮಯುಗದಲ್ಲಿಯೇ ತಂದೆಯು ಬರುತ್ತಾರೆ. ಅಂದಾಗ ಅವರು ಯಾರಲ್ಲಿ ಬರುವರು? ಅವರನ್ನೇ ಒಂದು ವೇಳೆ ಆರಿಸಿಬಿಟ್ಟರೆ ಅಂಥವರಿಗೆ ಏನು ಹೇಳುವುದು? ನಂಬರ್ 1 ತಮೋಪ್ರಧಾನರು. ನಿಶ್ಚಯವಿದ್ದರೂ ಸಹ ಮಾಯೆಯು ಒಮ್ಮೆಲೆ ಮುಖವನ್ನು ತಿರುಗಿಸಿಬಿಡುತ್ತದೆ. ಅದರಲ್ಲಿ ಎಷ್ಟು ಬಲವಿದೆ ಎಂದರೆ ಒಮ್ಮೆಲೆ ಕನಿಷ್ಠರನ್ನಾಗಿ ಮಾಡಿಬಿಡುತ್ತದೆ. ಇಂಥವರು ಕೆಲವು ಸೇವಾ ಕೇಂದ್ರಗಳಿಗೆ ಬರುತ್ತಾರೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಎಚ್ಚರಿಕೆಯಿಂದ ಇರಿ. ಬಲೆ ಯಾರಿಗಾದರೂ ಕೇಳಿರುವ ಮಾತನ್ನು ತಿಳಿಸಲೂಬಹುದು. ಆದರೆ ಅವರು ಹೇಗೆ ಪಂಡಿತರಂತೆ ಆಗಿಬಿಡುತ್ತಾರೆ. ಹೇಗೆ ತಂದೆಯು ಪಂಡಿತನ ಕಥೆಯನ್ನು ತಿಳಿಸುತ್ತಾರಲ್ಲವೇ? ರಾಮ ರಾಮ ಎಂದು ಹೇಳಿದರೆ ಸಾಗರವನ್ನು ಪಾರಾಗಿ ಬಿಡುತ್ತೀರಿ ಎಂದು ಪಂಡಿತನು ಹೇಳಿದನು. ಇದು ಸಹ ಒಂದು ಕತೆ ಮಾಡಲ್ಪಟ್ಟಿದೆ. ಈ ಸಮಯದಲ್ಲಿ ನೀವು ತಂದೆಯ ನೆನಪಿನಲ್ಲಿ ವಿಷಯ ಸಾಗರದಿಂದ ಕ್ಷೀರಸಾಗರದ ಕಡೆಗೆ ಹೋಗುತ್ತಿದ್ದೀರಲ್ಲವೇ? ಅವರು ಭಕ್ತಿ ಮಾರ್ಗದಲ್ಲಿ ಅನೇಕ ಕಥೆಗಳನ್ನು ಬರೆದು ಬಿಟ್ಟಿದ್ದಾರೆ. ಈ ರೀತಿಯ ಮಾತುಗಳಂತೂ ಇಲ್ಲ. ಕೇವಲ ಇದೊಂದು ಕಥೆಯು ಬರೆಯಲ್ಪಟ್ಟಿದೆ. ಪಂಡಿತನು ಬೇರೆಯವರಿಗೆ ಹೇಳುತ್ತಿದ್ದನು, ತಾನು ಮಾತ್ರ ಸಿಕ್ಕಿ ಹಾಕಿಕೊಂಡನು. ಹಾಗೆಯೇ ಒಂದು ವೇಳೆ ತಾನು ವಿಕಾರದಲ್ಲಿ ಹೋಗುತ್ತಾ ಇರುವುದು ಮತ್ತು ಅನ್ಯರಿಗೆ ನಿರ್ವಿಕಾರಿಗಳೆಂದು ಹೇಳಿದರೆ ಅದರ ಪ್ರಭಾವ ಬೀರುವುದೇ? ಬಾಬಾ ಏನಂತಾರೆ, ಮೊದಲು ನೀವು ಮಾಡಿ ಆಮೇಲೆ ಇನ್ನೊಬ್ರಿಗೆ ಹೇಳ್ರಿ, ಆಗ ಬಾಣ ನಾಟುತ್ತೆ ಅಂತ ಹೇಳ್ತಾರೆ. ಏನೇ ಇರಲಿ, ಯೋಗದ್ದು ಹೇಳ್ಬೇಕಾದ್ರೆ, ಜ್ಞಾನದ್ದು ಹೇಳ್ಬೇಕಾದ್ರೆ ನಾವು ಫಸ್ಟ್ ಅನುಭವ ಮಾಡಿ ಹೇಳಬೇಕು. ಅಂದರೆ ಅನುಭವ ಮಾಡಿದಾಗ ಅಲ್ಲಿ ಏನು ಅನುಭವ ಆಗ್ತದೋ ಅದು ಸತ್ಯ ಇರ್ತದೆ. ಅದನ್ನು ಅವರಿಗೆ ಮಾಡೋಕ್ಕೆ ಹೇಳಿದಾಗ, ಅವ್ರು ಮಾಡಿದಾಗ ಅಲ್ಲಿ ಅವ್ರಿಗೆ ಸರಿಯಾದ ರಿಸಲ್ಟ್ ಕೊಡ್ತದೆ. ಬಾಬಾ ಇಲ್ಲೇನು ಹೇಳ್ತಾರೆ, ನೀವು ಅನುಭವ ಮಾಡದೆ ಹೇಳಿದ್ರೆ ಅದು ಪಂಡಿತನ ಕಥೆ ಆಗ್ತದೆ. ಅಂದರೆ ಪಂಡಿತ ಮೊಸರು ಮಾರ ಹೆಣ್ಮಗಳಿಗೆ ಹೇಳ್ದ, ರಾಮ ರಾಮ ಅನ್ಕಾಂತ ಹೋಗಮ್ಮ, ಹೊಳೆ ನಿನಗೆ ದಾರಿ ಬಿಡ್ತತೆ ತುಂಬಿದ ಹೊಳೆ ಅಂತ. ಅವಾಗ ಆಕೆ ಭಕ್ತಿಯಿಂದ ರಾಮ ರಾಮ ಅಂತೇಳಿ ನಂಬಿಕೊಂಡು ದೃಢ ನಿಶ್ಚಯದಿಂದ ಹೋದ್ಲು. ಹೊಳೆ ದಾರಿ ಬಿಡ್ತು, ಪಾರಾಗ್ಬಿಟ್ಲು, ಊರಿಗೆ ಹೋಗ್ಬಿಟ್ಲು. ಪಂಡಿತ ಕೇಳ್ದ ಮೊಸರು ಮಾಡೋ ಹೆಣ್ಮಗಳನ್ನ, ನೀನು ಹೆಂಗೆ ಹೊಳೆ ದಾಟ್ತೆ ಅಂದರೆ, ರಾಮ ರಾಮ ಅಂದೆ, ದಾರಿ ಕೊಡ್ತು ಹೊಳೆ ಅಂತ. ಆವಾಗ ತಾನು ಏನು ಮಾಡ್ದ, ರಾಮ ರಾಮ ಅಂದ. ಬಟ್ ನಿಶ್ಚಯ ಇರಲಿಲ್ಲ. ಅರ್ಧ ಹೊಳೆಗೆ ಹೋಗಿದ್ದ, ಅಯ್ಯೋ ಎಲ್ಲಿ ಹೊಳೆ ಬಂದುಬಿಡ್ತತ್ತೋ ಏನು, ಅಯ್ಯೋ ಹೊಳೆ ತುಂಬಿಡ್ತತ್ತೋ ಏನು, ನೀರು ಬಂದುಬಿಡ್ತತ್ತೋ ಏನು ಅಂಥೇಳಿ ದೃಢ ನಿಶ್ಚಯ ಇರಲಿಲ್ಲ, ಸಂಶಯದಲ್ಲಿ ಬಂದ.
ಆ ನೀರು ಬಂದೇ ಬಿಡ್ತು. ಪಂಡಿತ ಮುಳುಗಿ ಹೋಗೇ ಬಿಟ್ಟ. ಆದರೆ ಹೇಳಿದ ತಾನು ಮಾಡಲಿಲ್ಲ. ತನಗೆ ರಾಮನಲ್ಲಿ ನಿಶ್ಚಯದಿಂದ ರಾಮ ಅನ್ನೋ ಒಳೆ ನಿನಗೆ ದಾರಿ ಕೊಡ್ತತೆ ಅಂತ ಹೇಳ್ದ. ಆದರೆ ತನಗೆ ನಿಶ್ಚಯ ಇರಲಿಲ್ಲ, ಅದಕ್ಕೆ ಮುಳುಗಿದ. ಇಲ್ಲಿ ಹಾಗೆ ನಾವು ಹೇಳ್ತೀವಿ ನಾವು ಮಾಡಲ್ಲ, ಬರೀ ಹೇಳ್ತೀವಿ ಅಂದರೆ ಅದ್ರ ಪ್ರಭಾವ ಇರಲ್ಲ, ಬಾಣ ನಾಟಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಂತಹ ಬ್ರಹ್ಮಕುಮಾರ ಕುಮಾರಿಯರು ಇದ್ದಾರೆ. ತನಗೆ ನಿಶ್ಚಯವಿಲ್ಲ, ಅನ್ಯರಿಗೆ ತಿಳಿಸುತ್ತಿರುತ್ತಾರೆ. ಆದ್ದರಿಂದ ಕೆಲವೊಂದೆಡೆ ಹೇಳುವವರಿಗಿಂತಲೂ ಕೇಳುವವರು ಮುಂದೆ ಹೊರಟು ಹೋಗುತ್ತಾರೆ. ಯಾರು ಅನೇಕರ ಸೇವೆ ಮಾಡುವರೋ ಅವರು ಖಂಡಿತ ಪ್ರಿಯವೆನಿಸುತ್ತಾರಲ್ಲವೇ? ಸುಳ್ಳು ಪಂಡಿತರಾಗಿ ಬಿಟ್ಟರೆ ಅವರನ್ನು ಯಾರು ಪ್ರೀತಿ ಮಾಡುತ್ತಾರೆ? ಮತ್ತು ಯಾರು ಪ್ರತ್ಯಕ್ಷದಲ್ಲಿ ನೆನಪು ಮಾಡುವರೋ ಅವರ ಕಡೆ ಪ್ರೀತಿ ಇರುವುದು. ಒಳ್ಳೊಳ್ಳೆಯ ಮಹಾರಥಿಗಳನ್ನು ಸಹ ಮಾಯೆಯು ನುಂಗಿಬಿಡುತ್ತದೆ. ಅನೇಕರು ಹೀಗೆ ಹೊರಟು ಹೋದರು. ತಂದೆ ತಿಳಿಸುತ್ತಾರೆ, ಇನ್ನೂ ಕರ್ಮಾತೀತ ಸ್ಥಿತಿಯಾಗಿಲ್ಲ. ಒಂದು ಕಡೆ ಯುದ್ಧವಾಗುವುದು, ಇನ್ನೊಂದು ಕಡೆ ಕರ್ಮಾತೀತ ಸ್ಥಿತಿ ಆಗುವುದು. ಅಂದರೆ ಒಂದು ಕಡೆ ಯುದ್ಧ ಅಂದ್ರೇನು, ಒಂದು ಕಡೆ ನಮ್ಮ 63 ಜನ್ಮದ ಕರ್ಮಗಳು ಬರ್ತಿರ್ತವೆ. ನಾವು ಜ್ಞಾನ ಯೋಗ ಶಕ್ತಿಯಿಂದ ಅದರ ಮೇಲೆ ವಿಜಯ ಪಡೆಯೋ ಯುದ್ಧ. ಆದರೆ ಯುದ್ಧದಲ್ಲಿ ಗೆಲ್ತಾ ಹೋದಂತೆ, ನಾವು ಮಾಯ ಮೇಲೆ ಗೆಲ್ತಾ ಹೋದಂತೆ ಅಲ್ಲಿ ಕರ್ಮಾತೀತ ಸ್ಥಿತಿ ಆಗ್ತಾ ಹೋಗ್ತದೆ. ಅಂದರೆ ನಾವು ನಮ್ಮ ಕರ್ಮ ಪಾಪ ಸುಟ್ಟು ಭಸ್ಮ ಆಯಿತು ಅಂದರೆ ಆ ಕರ್ಮಕ್ಕೆ ನಾವು ಅಂಟಿಕೊಳ್ಳಲ್ಲ. ಆ ಕರ್ಮ ನಮಗೆ ದುಃಖ ಕೊಡಲ್ಲ. ನಾವು ಕರ್ಮದಿಂದ ಅತೀತರಾಗ್ತಾ ಹೋಗ್ತೀವಿ. ನಮಗೆ ನಮ್ಮ ಪಾಪ ಕರ್ಮ ಇದ್ರೇ ಅಲ್ಲಿ ನಮಗೆ ಅದು ದುಃಖ ಕೊಡೋದು. ಇವಾಗ ಉದಾಹರಣೆ ಏನು, ಇವಾಗ ನೋಡ್ರಿ, ಮಕ್ಕಳಿಗೆ ಏನಾದರೂ ತೊಂದರೆ ಆಗಿರ್ತದೆ, ತಂದೆ ವ್ಯಥೆ ಪಡ್ತಿರ್ತಾನೆ. ಆದರೆ ತಾಯಿ ನನಗೇನು ಸಂಬಂಧನೇ ಇಲ್ಲ ಅನ್ನೋ ಥರ ಇರ್ತಾಳೆ. ಕೆಲವೊಂದು ಘಟನೆಗಳು ನಡೀತಾ ಇರ್ತವೆ. ಯಾಕೆ ಆ ಮಗು ಎದಕ್ಕೆ ಅಲ್ಲಿ ನೋವು ಅನುಭವಿಸ್ತೈತೆ? ಯಾವ ಜನ್ಮದ ಪಾಪ ಮಾಡುತ್ತೆ. ಆ ಪಾಪ ಮಾಡುವಾಗ ಅದು ಒಂದೇ ಮಾಡಿರಲ್ಲ, ತಂದೆ ಜೊತೆ ಸೇರ್ಕೊಂಡು ಮಾಡಿರ್ತತೆ. ಅದಕ್ಕೆ ಅದು ಪಾಪ ಮಾಡುವಾಗ ಇನ್ವಾಲ್ವ್ ಆಗಿರ್ತಾನಲ್ಲ ತಂದೆ, ಅದಕ್ಕೆ ಆ ನೋವಿನಿಂದ ವ್ಯಥೆ ಪಡ್ತಾ ಇರ್ತಾನೆ. ತಾಯಿ ಆ ಕರ್ಮಕ್ಕೆ ಅಂಟಿಗೆ ಜೊತೆ ಕೊಟ್ಟಿಲ್ಲ, ದುಃಖ ಆ ಪಾಪ ಮಾಡುವ ಜೊತೆ ಇದ್ದಿಲ್ಲ ಅಂದರೆ ಆ ತಾಯಿ ನೋವು ಬೀಳೋದಿಲ್ಲ. ಅಂದರೆ ನಮ್ಮ ಕರ್ಮ ಇತ್ತಂದರೆ ನಾವು ಅಲ್ಲಿ ನೋವನ್ನು ಅನುಭವಿಸ್ತೀವಿ. ಆದರೆ ಇಲ್ಲಿ ಕರ್ಮನ ಭಸ್ಮ ಮಾಡ್ಕೊಂಡ್ರೂ ಕೂಡ ಆ ನೋವಿಗೆ ಅಂಟ್ಕೊಳ್ಳಾರ್ದಂತೆ ಕರ್ಮಾತೀತರಾಗಿ ಬಿಡ್ತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಪೂರ್ಣ ಸಂಬಂಧವಿದೆ. ಮತ್ತೆ ಯುದ್ಧವು ಮುಕ್ತಾಯವಾಗಿ ಬಿಟ್ಟರೆ ನೀವು ಇಲ್ಲಿಂದ ವರ್ಗಾವಣೆಯಾಗುತ್ತೀರಿ. ಮೊದಲು ರುದ್ರಮಾಲೆಯಾಗುತ್ತದೆ. ಈ ಮಾತುಗಳನ್ನು ಮತ್ತಾರೂ ತಿಳಿದುಕೊಂಡಿಲ್ಲ. ನಿಮಗೆ ತಿಳಿದಿದೆ, ವಿನಾಶವು ಸಮ್ಮುಖದಲ್ಲಿ ನಿಂತಿದೆ. ಈಗ ನೀವು ಇನ್ನೂ ಕಡಿಮೆ ಅಂದಾಜಿನಲ್ಲಿದ್ದೀರಿ. ಅವರು ಮೆಜಾರಿಟಿನಲ್ಲಿದ್ದಾರೆ. ಅಂದಾಗ ನಿಮ್ಮ ಮಾತನ್ನು ಯಾರು ಪಾಲಿಸುವರು? ಯಾವಾಗ ನಿಮ್ಮದು ವೃದ್ಧಿಯಾಗುವುದೋ ಆಗ ನಿಮ್ಮ ಯೋಗ ಬಲದಿಂದ ಅನೇಕರು ಆಕರ್ಷಿತರಾಗಿ ಬರುತ್ತಾರೆ. ಎಷ್ಟು ನಿಮ್ಮಿಂದ ತುಕ್ಕು ಬಿಡುತ್ತಾ ಹೋಗುವುದೋ ಅಷ್ಟು ಬಲ ತುಂಬುತ್ತಾ ಹೋಗುವುದು. ಅಂದರೆ ಇದು ನುಡಿಸಿದ್ದು 1919 ಒಳಗೆ ಬ್ರಹ್ಮ ತಂದೆ ಇದ್ದಾಗ ಅವಾಗಿನ್ನೂ ವೃದ್ಧಿಯಾಗಿದ್ದಿಲ್ಲ. ಇವಾಗ ನೋಡ್ರಿ ಎಷ್ಟು ಆತ್ಮಗಳು ಬರ್ತಾ ಇದ್ದಾರೆ. ತಂದೆ ಎಲ್ಲರ ಒಳಹೊಕ್ಕು ನೋಡುತ್ತಾರೆಂದಲ್ಲ, ಇಲ್ಲಿ ಬಂದು ಎಲ್ಲರನ್ನೂ ನೋಡುತ್ತಾರೆ. ಎಲ್ಲರ ಸ್ಥಿತಿಗಳನ್ನು ನೋಡಿದಾಗ ತಂದೆಗೆ ಅರ್ಥವಾಗುತ್ತದೆ. ತಂದೆಯು ಮಕ್ಕಳ ಸ್ಥಿತಿಯ ಬಗ್ಗೆ ಅರಿತುಕೊಳ್ಳುವುದಿಲ್ಲವೇ? ಎಲ್ಲವೂ ಅರ್ಥವಾಗುತ್ತದೆ. ಇದರಲ್ಲಿ ಅಂತರ್ಯಾಮಿಯ ಯಾವುದೇ ಮಾತಿಲ್ಲ. ಈಗಿನ್ನೂ ಕರ್ಮಾತೀತ ಸ್ಥಿತಿ ಆಗಿಲ್ಲ. ಅಸುರಿ ಮಾತುಕತೆ, ಚಲನೆ ಇತ್ಯಾದಿಗಳೆಲ್ಲವೂ ಪ್ರಸಿದ್ಧವಾಗಿ ಬಿಡುತ್ತವೆ. ನೀವಂತೂ ತಮ್ಮದನ್ನು ದೈವಿ ಚಲನೆಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ದೇವತೆಗಳು ಸರ್ವಗುಣ ಸಂಪನ್ನರಲ್ಲವೇ? ನೀವೀಗ ಅವರಂತೆ ಆಗಬೇಕಾಗಿದೆ. ಈ ಅಸುರರಲ್ಲಿ, ಆ ದೇವತೆಗಳಲ್ಲಿ. ಆದರೆ ಮಾಯೆಯು ಯಾರನ್ನೂ ಬಿಡುವುದಿಲ್ಲ. ಮುಟ್ಟಿದರೆ ಮುನಿಯನ್ನಾಗಿ ಮಾಡಿಬಿಡುತ್ತದೆ, ಒಮ್ಮೆಲೆ ಸಾಯಿಸಿ ಬಿಡುತ್ತದೆ. ಇದು 5ನೇ ಮಾಡಿ ಅಲ್ಲವೇ? ದೇಹಾಭಿಮಾನವು ಬಂದಾಗಲೇ ಒಮ್ಮೆಲೆ ಮೇಲಿನಿಂದ ಕೆಳಗೆ ಬೀಳುತ್ತಾರೆ. ಬಿದ್ದರೆ ಸತ್ತರೆಂದರ್ಥ. ಬಾಬಾ ಏನಂತಾರೆ, ದೇಹಾಭಿಮಾನದಲ್ಲಿ ಬಿದ್ದರೆ ಸತ್ತರೆಂದರ್ಥ ಅಂದ್ರೇನು? ಕೆಲವರೇನು
ನೋಡ್ರಿ, ಒಂದು ಆತ್ಮ ಏನಿಲ್ಲ, ಸ್ವಲ್ಪ ನಾವು ಹೇಳ್ದಂಗೆ ನಿಮಿತ್ತರು ನನಗೆ ಸಹಾಯ ಮಾಡಲಿಲ್ಲ ಅಂತಾನೆ ಅದೇನು ಮಾಡಿಬಿಡ್ತು, ಜ್ಞಾನಕ್ಕೆ ಬರದೆ ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ, ನನ್ನ ಮಾತು ಮುಂದುವರಿಸಲಿಲ್ಲ, ನನ್ನ ಮಾತಿನಂತೆ ನಡೀಲಿಲ್ಲ ಅಂತ ಅದು ಒಂದು ಮಾತಿಗೆ ಅದು ಜ್ಞಾನ ಬಿಟ್ಟುಬಿಡ್ತು. ಅಂದರೆ ಇಲ್ಲಿ ನನಗೆ ಬೆಲೆ ಕೊಡಬೇಕು, ನನ್ನ ಮಾತೇ ನಡಿಬೇಕು, ಈ ಥರ ದೇಹಾಭಿಮಾನ ಇದ್ದವರು ಏನು ಮಾಡಿಬಿಡ್ತಾರೆ, ಬಾಬನ ಮಡ್ಲನ್ನೇ ಬಿಟ್ಟು ಬಿಡ್ತಾರೆ. ಇದು 5 ಅಂತಸ್ತಿನಿಂದ ಬೀಳೋದು ಅಂತ ಹೇಳ್ತಾರೆ ಬಾಬಾ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇತ್ತೀಚೆಗೆ ತಮ್ಮನ್ನು ತಾವು ಆತ್ಮಹತ್ಯೆ ಮಾಡಿಕೊಳ್ಳಲು ಎಂತೆಂಥ ಉಪಾಯಗಳನ್ನು ರಚಿಸುತ್ತಾರೆ. 21ನೇ ಅಂತಸ್ತಿನಿಂದ ಬೀಳುತ್ತಾರೆ. ಇದರಿಂದ ಒಂದೇ ಸಲ ಸಮಾಪ್ತಿಯಾಗಿ ಬಿಡಬೇಕೆಂದು. ಏಕೆಂದರೆ ಮತ್ತೆ ಆಸ್ಪತ್ರೆಯಲ್ಲಿ ನೋವನ್ನು ಅನುಭವಿಸಬಾರದು, ದುಃಖವನ್ನು ಅನುಭವಿಸಬಾರದು. 5ನೇ ಅಂತಸ್ತಿನಿಂದ ಬಿದ್ದ ಮೇಲೆ ಒಂದು ವೇಳೆ ಪ್ರಾಣ ಹೋಗದೇ ಇದ್ದರೆ ಎಷ್ಟೊಂದು ದುಃಖವನ್ನು ಅನುಭವಿಸುತ್ತಾ ಇರುತ್ತಾರೆ. ಕೆಲವರು ತಮಗೆ ಬೆಂಕಿಯನ್ನಿಟ್ಟುಕೊಳ್ಳುತ್ತಾರೆ. ಒಂದು ವೇಳೆ ಅವರನ್ನು ಯಾರಾದರೂ ಅದರಿಂದ ರಕ್ಷಿಸುತ್ತಾರೆಂದರೆ ಮತ್ತೆ ಅವರಿಗೆ ಎಷ್ಟೊಂದು ದುಃಖವನ್ನು ಸಹನೆ ಮಾಡಬೇಕಾಗುತ್ತದೆ. ಒಂದು ವೇಳೆ ಸುಟ್ಟು ಹೋದರೆ ಆತ್ಮವಂತೂ ಹೊರಟು ಹೋಗುತ್ತದೆಯಲ್ಲವೇ. ಆದ್ದರಿಂದ ಜೀವಾಘಾತ ಮಾಡಿಕೊಳ್ಳುತ್ತಾರೆ, ಶರೀರವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾರೆ. ಶರೀರ ಬಿಟ್ಟರೆ ನಾವು ದುಃಖದಿಂದ ಮುಕ್ತರಾಗುತ್ತೇವೆಂದು ತಿಳಿದುಕೊಳ್ಳುತ್ತಾರೆ. ಆದರೆ ಇದು ಸಹ ಮಹಾಪಾಪವಾಗಿದೆ. ಬಾಬಾ ಏನು ಹೇಳ್ತಾರೆ, ಶರೀರ ಬಿಟ್ಟ ಕೂಡಲೇ ನಾವು ಕಷ್ಟಗಳಿಂದ ಮುಕ್ತ ಆಗ್ತೀವಿ ಅನ್ಕೊಂತಾರೆ. ಮುಕ್ತ ಆಗಲ್ಲ. ಮತ್ತು ಅವು ಏನು ಲೆಕ್ಕಾಚಾರಗಳು ಉಳಿದಿರ್ತಾವೋ ಆ ಲೆಕ್ಕಾಚಾರಗಳು ಮತ್ತೆ ಮುಂದಿನ ಜನ್ಮಕ್ಕೆ ಮತ್ತೆ ಈ ಸತ್ತಿದ್ದೊಂದು ಪಾಪ, ಆ ಉಳುಗಿಸ್ಕೊಂಡಿದ್ದು ಕರ್ಮಗಳು, ಈ ಎಲ್ಲ ಕರ್ಮ, ಮುಂದಿನ ಜನ್ಮದ ಕರ್ಮ, ಎಲ್ಲ ಕರ್ಮಗಳು ಸೇರ್ಕೊಂಡು ಮತ್ತೆ ಇನ್ನೂ ದುಃಖದ ಆಳದಲ್ಲಿ ಹೋಗ್ತಾರೆ. ಅದಕ್ಕೆ ಆತ್ಮಹತ್ಯೆ ಮಹಾಪಾಪ ಅಂತಾರೆ ಬಾಬಾ. ಇನ್ನೂ ಅಧಿಕ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಇದು ಅಪಾರ ದುಃಖದ ಪ್ರಪಂಚವಾಗಿದೆ. ಅಲ್ಲಿ ಅಪಾರ ಸುಖವಿರುತ್ತದೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ನಾವೀಗ ಹಿಂತಿರುಗಿ ಹೋಗುತ್ತೇವೆ, ದುಃಖಧಾಮದಿಂದ ಸುಖಧಾಮಕ್ಕೆ ಹೋಗುತ್ತೇವೆ. ಈಗ ಯಾವ ತಂದೆಯು ಸುಖಧಾಮದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅವರನ್ನು ನೆನಪು ಮಾಡಬೇಕಾಗಿದೆ. ಈ ಬ್ರಹ್ಮರವರ ಮೂಲಕ ತಂದೆಯು ತಿಳಿಸಿಕೊಡುತ್ತಾರೆ. ಬ್ರಹ್ಮನ ಮೂಲಕ ರಾಜಯೋಗದ ಸ್ಥಾಪನೆಯ ಚಿತ್ರವೂ ಇದೆಯಲ್ಲವೇ. ಬಾಬಾ, ನಾವು ಅನೇಕ ಬಾರಿ ತಮ್ಮಿಂದ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳಲು ಬಂದಿದ್ದೇವೆಂದು ನೀವು ಹೇಳುತ್ತೀರಿ. ತಂದೆಯೂ ಸಹ ಯಾವಾಗ ಪ್ರಪಂಚವು ಬದಲಾಗಬೇಕೋ ಆಗ ಸಂಗಮದಲ್ಲಿಯೇ ಬರುತ್ತಾರೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ನಾನು ನೀವು ಮಕ್ಕಳನ್ನು ದುಃಖದಿಂದ ಬಿಡಿಸಿ ಸುಖದ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಪತಿತ ಪಾವನ ಎಂದು ಕರೆಯುತ್ತಾರೆ. ಆದರೆ ಈ ಚೀಚಿ ಪ್ರಪಂಚದಿಂದ ಮನೆಗೆ ಕರೆದುಕೊಂಡು ಹೋಗಿ ಎಂದು ನಾವು ಮಹಾಕಾಲನನ್ನು ಕರೆಯುತ್ತಿದ್ದೇವೆಂಬುದನ್ನು ತಿಳಿದುಕೊಂಡಿಲ್ಲ. ಅವಶ್ಯವಾಗಿ ತಂದೆಯು ಬರುವರು, ನಾವು ಸಾಯುತ್ತೇವೆ, ಆಗ ಶಾಂತಿ ಸ್ಥಾಪನೆಯಾಗುತ್ತದೆಯಲ್ಲವೇ. ಶಾಂತಿ ಬೇಕು, ಶಾಂತಿ ಬೇಕು ಎಂದು ಹೇಳುತ್ತಿರುತ್ತಾರೆ. ಶಾಂತಿಯಂತೂ ಪರಂಧಾಮದಲ್ಲಿ ಇರುತ್ತದೆ. ಆದರೆ ಈ ಪ್ರಪಂಚದಲ್ಲಿ ಎಷ್ಟೊಂದು ಮನುಷ್ಯರಿದ್ದಾರೆ. ಅಂದ ಮೇಲೆ ಶಾಂತಿ ಹೇಗೆ ಸ್ಥಾಪನೆಯಾಗುವುದು? ಸತ್ಯಯುಗದಲ್ಲಿ ಸುಖ ಶಾಂತಿ ಇತ್ತು. ಈಗ ಕಲಿಯುಗದಲ್ಲಿ ಅನೇಕ ಧರ್ಮಗಳಿವೆ. ಯಾವಾಗ ಅನೇಕ ಧರ್ಮಗಳು ಸಮಾಪ್ತಿಯಾಗುವುದು ಆಗ ಒಂದು ಧರ್ಮದ ಸ್ಥಾಪನೆಯಾಗುವುದು ಮತ್ತು ಸುಖ ಶಾಂತಿಯಿಂದ ಇರುತ್ತೀರಲ್ಲವೇ. ಹಾಹಾಕಾರದ ನಂತರವೇ ಮತ್ತೆ ಜೈ ಜೈಕಾರವಾಗುವುದು. ಮುಂದೆ ಹೋದಂತೆ ನೋಡುವಿರಿ. ಮೃತ್ಯುವಿನ ಸಂತೆ ಎಷ್ಟು ಜೋರಾಗಿರುತ್ತದೆ. ವಿನಾಶವು ಖಂಡಿತ ಆಗುವುದು. ತಂದೆಯೇ ಬಂದು ಒಂದು ಧರ್ಮದ ಸ್ಥಾಪನೆ ಮಾಡಿಸುತ್ತಾರೆ, ರಾಜಯೋಗವನ್ನು ಕಲಿಸುತ್ತಾರೆ. ಉಳಿದ ಅನೇಕ ಧರ್ಮಗಳು ಸಮಾಪ್ತಿಯಾಗುತ್ತದೆ. ಗೀತೆಯಲ್ಲಿ ಏನನ್ನೂ ತೋರಿಸಿಲ್ಲ. ಪಂಚಪಾಂಡವರು ಮತ್ತು ನಾಯಿಯು ಹಿಮಾಲಯದಲ್ಲಿ ಕರಗಿ ಹೋದರು. ಮತ್ತು ಫಲಿತಾಂಶವೇನಾಯಿತು? ಪ್ರಳಯವನ್ನು ತೋರಿಸಿಬಿಟ್ಟಿದ್ದಾರೆ. ಅಲ್ಲಿ ಶಾಸ್ತ್ರದಲ್ಲಿ ಏನು ಮಾಡಿದರು, ಪಾಂಡವರು ಮೇಲೆ ಬೆಟ್ಟದ ಮೇಲೆ ಹೋಗಿ ಮೇಲೆ ಕರಗೋಗಿಬಿಟ್ರು ಅಂತ ಬರ್ತಾರೆ. ಮೇಲೆ ಬೆಟ್ಟದ ಮೇಲೆ ಹೋಗಿ ಕರಗಲ್ಲ. ನಾವೇನು ಲಾಸ್ಟ್ ಆತ್ಮಗಳು ಎಲ್ಲಿಗೆ ಹೋಗ್ತೀವಿ? ಮೇಲೆ ಪರಂಧಾಮಕ್ಕೆ ಹೋಗ್ತೀವಿ. ಆದರೆ ಅದು ಶಾಸ್ತ್ರಗಳಲ್ಲಿ ಬಾಬಾ ಯಾವ ರೀತಿ ಸಾಕ್ಷಾತ್ಕಾರ ಮಾಡಿಸಿದ್ರು, ಇವರೇನು ಅರ್ಥ ಮಾಡ್ಕೊಂಡ್ರು, ತಮಗೇನು ತಿಳಿತೋ ಅದನ್ನು ಬರೆದಿಟ್ಬಿಟ್ಟಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಮತ್ತು ಪ್ರಳಯವನ್ನು ತೋರಿಸಿಬಿಟ್ಟಿದ್ದಾರೆ ಅಂದರು. ಅಂದ್ರೇನು, ಅಲ್ಲಿ ಶಾಸ್ತ್ರದಾಗ ಏನು ಮಾಡ್ಯಾರ, ಒಂದು ಇರುವೆ ಕೂಡ ಉಳಿಯಲ್ಲ, ಎಲ್ಲದು
ಮುಳುಗಿ ಹೋಗ್ಬಿಡ್ತತೆ ಸಾಗರದಲ್ಲಿ, ಜಲಮಯ ಆಗಿಬಿಡ್ತತೆ ಈ ಜಗತ್ತು ಅಂತ ಬರ್ತಾರೆ. ಆ ಥರ ಆಗಲ್ಲ. ಅಂದರೆ ಒಂದು ಕಡೆ ಪಾಪಾತ್ಮರು ಪಾಪನ ಭೋಗಿಸಿ ಶಿಕ್ಷೆನ ಅನುಭವಿಸಿ ಮೇಲೆ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಏನು ದಾದಿ ದೀದಿಯರು ಎಲ್ಲ ಪಾವನ ಆಗಿದ್ದರು ಅವರೆಲ್ಲ ಇಳಿತಾ ಇರ್ತಾರೆ. ಅಂದರೆ ಸಂಪೂರ್ಣ ಪ್ರಳಯ ಆಗಲ್ಲ, ಪರಿವರ್ತನೆ ಆಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಲೆ ಜಲಮಯವಾಗುತ್ತದೆ, ಆದರೆ ಇಡೀ ಪ್ರಪಂಚವು ಜಲಮಯವಾಗಲು ಸಾಧ್ಯವಿಲ್ಲ. ಭಾರತವು ಅವಿನಾಶಿ ಪವಿತ್ರ ಖಂಡವಾಗಿದೆ. ಅದರಲ್ಲಿಯೂ ಅಬು ಪರ್ವತವು ಎಲ್ಲಕ್ಕಿಂತ ಪವಿತ್ರ ತೀರ್ಥ ಸ್ಥಾನವಾಗಿದೆ. ಎಲ್ಲಿ ತಂದೆಯು ಬಂದು ಮಕ್ಕಳ ಮೂಲಕ ಸರ್ವರ ಸದ್ಗತಿ ಮಾಡುತ್ತಾರೆ. ದಿಲ್ವಾಡ ಮಂದಿರದಲ್ಲಿ ಎಷ್ಟು ಒಳ್ಳೆಯ ನೆನಪಾರ್ಥವಿದೆ, ಎಷ್ಟು ಅರ್ಥಸಹಿತವಾಗಿದೆ. ಆದರೆ ಯಾರು ಅದನ್ನು ಕಟ್ಟಿಸಿದ್ದಾರೆಯೋ ಅದನ್ನು ತಿಳಿದುಕೊಂಡಿಲ್ಲ. ಆದರೂ ಸಹ ಅವರು ಒಳ್ಳೆಯ ಬುದ್ಧಿವಂತರಾಗಿರಬೇಕಲ್ಲವೇ? ದ್ವಾಪರದಲ್ಲಿ ಅವಶ್ಯವಾಗಿ ಒಳ್ಳೆಯ ಬುದ್ಧಿವಂತರಿರುತ್ತಾರೆ. ದ್ವಾಪರದಲ್ಲಾದರೂ ತಮೋ ಬುದ್ಧಿಯವರಿರುತ್ತಾರೆ. ಆದರೆ ಕಲಿಯುಗದಲ್ಲಿ ತಮೋ ಪ್ರಧಾನರಿದ್ದಾರೆ. ಎಲ್ಲ ಮಂದಿರಗಳಿಗಿಂತಲೂ ಇದು ಶ್ರೇಷ್ಠವಾಗಿದೆ. ಎಲ್ಲಿ ನೀವು ಕುಳಿತಿದ್ದೀರಿ ನಿಮಗೆ ತಿಳಿದಿದೆ. ನಾವು ಚೈತನ್ಯವಾಗಿ ಕುಳಿತಿದ್ದೇವೆ. ಅದು ಜಡ ಮಂದಿರವಾಗಿದೆ, ನಮ್ಮದೇ ನೆನಪಾರ್ಥ ಮಂದಿರವಾಗಿದೆ. ಆದರೆ ನಾವು ಚೈತನ್ಯ ದಿಲ್ವಾಡ ಮಂದಿರವೆಂದು ಬರೆಯಲು ಸಾಧ್ಯವಿಲ್ಲ. ಏಕೆಂದರೆ ಜೈನರು ಇವರ್ಯಾರು ಹೀಗೆ ಹೇಳುತ್ತಾರೆ ಎಂದು ಕೇಳುತ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವೀಗ ನೋಡುತ್ತಾ ಇರುತ್ತೀರಿ. ವಿನಾಶದಲ್ಲಿ ಹೋಲ್ಸೇಲ್ ಮೃತ್ಯುವಾಗುವುದು, ಹೋಲ್ಸೇಲ್ ಮಹಾಭಾರಿ ಯುದ್ಧವಾಗುವುದು. ಎಲ್ಲರೂ ಸಮಾಪ್ತಿಯಾಗುತ್ತಾರೆ. ಬಾಕಿ ಒಂದು ಖಂಡವೇ ಇರುವುದು. ಭಾರತವು ಬಹಳ ಚಿಕ್ಕದಾಗಿರುವುದು. ಉಳಿದೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ. ಸ್ವರ್ಗವು ಎಷ್ಟು ಚಿಕ್ಕದಾಗಿ ಇರುವುದು. ಈಗ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನವಿದೆ. ಯಾರಿಗಾದರೂ ತಿಳಿಸುವುದರಲ್ಲಿ ಸಮಯ ಹಿಡಿಸುವುದಿಲ್ಲ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಇಲ್ಲಿ ಎಷ್ಟೊಂದು ಮಂದಿ ಮನುಷ್ಯರಿದ್ದಾರೆ ಮತ್ತು ಸತ್ಯುಗದಲ್ಲಿ ಎಷ್ಟೊಂದು ಕಡಿಮೆ ಜನಸಂಖ್ಯೆ ಇರುತ್ತದೆ. ಇವರೆಲ್ಲರೂ ಸಮಾಪ್ತಿಯಾಗುತ್ತಾರೆ. ಮತ್ತೆ ಮೊದಲಿನಿಂದ ವಿಶ್ವದ ಇತಿಹಾಸ ಭೂಗೋಳವು ಪುನರಾವರ್ತನೆಯಾಗುತ್ತದೆ. ಅವಶ್ಯವಾಗಿ ಸ್ವರ್ಗದಿಂದ ಪುನರಾವರ್ತನೆ ಮಾಡುತ್ತೀರಿ. ನೀವು ಕೊನೆಯಲ್ಲಿ ಬರುವುದಿಲ್ಲ. ಈ ಡ್ರಾಮಾದ ಚಕ್ರವು ಅನಾದಿಯಾಗಿದೆ, ಸುತ್ತುತ್ತಾ ಇರುತ್ತದೆ. ಇತ್ತ ಕಡೆ ಕಲಿಯುಗ, ಅತ್ತ ಕಡೆ ಸತ್ಯಯುಗವಿದೆ. ನಾವು ಸಂಗಮಯುಗದಲ್ಲಿದ್ದೇವೆ. ತಂದೆ ಬರುತ್ತಾರೆ ಅಂದ ಮೇಲೆ ರಥವು ಅವಶ್ಯವಾಗಿ ಬೇಕಲ್ಲವೇ? ಈ ಬಾಬಾ ಏನು ಹೇಳ್ತಾರೆ, ನಮ್ಮ ಆತ್ಮ ಕೂಡ ಶರೀರ ಇಲ್ಲದಿದ್ದರೆ ಏನು ಮಾಡೋಕ್ಕೆ ಬರಲ್ಲ. ಅದರಂತೆ ಶಿವಬಾಬಾ ಕೂಡ ಬ್ರಹ್ಮ ತಂದೆ ಶರೀರ ಇಲ್ಲದ ನನಗೂ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈಗ ತಂದೆ ತಿಳಿಸುತ್ತಾರೆ, ನೀವು ಮನೆಗೆ ಹೋಗುತ್ತೀರಿ. ನೀವೇ ಲಕ್ಷ್ಮೀನಾರಾಯಣರಾಗಬೇಕಾಗಿದೆ. ಆದ್ದರಿಂದ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಮಾಯು ಹೀಗಿದೆ, ಒಮ್ಮೆಲೇ ಬೆಳೆಸಿ ಬಿಡುತ್ತದೆ. ಆಗ ಬಾಬಾ ನಾವು ಮುಖ ಕಪ್ಪು ಮಾಡಿಕೊಂಡೆವು ಎಂದು ಬರೆಯುತ್ತಾರೆ. ರಾಮರಾಜ್ಯ ಮತ್ತು ರಾವಣ ರಾಜ್ಯವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನು ನೀವು ಮಕ್ಕಳಿಗೆ ತಿಳಿಸಲಾಗಿದೆ. ಪತಿತರಿಂದ ಪಾವನರು ಮತ್ತು ಪಾವನರಿಂದ ಪತಿತರು ಹೇಗಾಗುತ್ತೀರಿ? ಈ ಆಟದ ರಹಸ್ಯವನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ತಂದೆಯು ಜ್ಞಾನಪೂರ್ಣ ಬೀಜರೂಪನಾಗಿದ್ದಾರೆ, ಚೈತನ್ಯನಾಗಿದ್ದಾರೆ. ಅವರೇ ಬಂದು ತಿಳಿಸಿಕೊಡುತ್ತಾರೆ. ತಂದೆ ಹೇಳುತ್ತಾರೆ, ಇಡೀ ಕಲ್ಪವೃಕ್ಷದ ರಹಸ್ಯವನ್ನು ತಿಳಿದುಕೊಂಡಿರಾ? ಇದರಲ್ಲಿ ಏನೇನಾಗುತ್ತದೆ? ನೀವು ಇದರಲ್ಲಿ ಎಷ್ಟು ಪಾತ್ರವನ್ನು ಅಭಿನಯಿಸಿದಿರಿ? ಅರ್ಧ ಕಲ್ಪ ದೈವಿ ಸ್ವರಾಜ್ಯ, ಅರ್ಧ ಕಲ್ಪ ಅಸುರಿ ರಾಜ್ಯವಿರುತ್ತದೆ. ಒಳ್ಳೊಳ್ಳೆಯ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನವಿರುತ್ತದೆ. ತಂದೆಯು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾರಲ್ಲವೇ? ಶಿಕ್ಷಕರಲ್ಲಿಯೂ ನಂಬರ್ ವಾರ್ ಇರುತ್ತಾರೆ. ಕೆಲವರು ಶಿಕ್ಷಕರಾಗಿಯೂ ಸಹ ಮತ್ತೆ ಕೆಟ್ಟು ಹೋಗುತ್ತಾರೆ. ಅನೇಕರಿಗೆ ಕಲಿಸಿದವರು ಮತ್ತೆ ಸ್ವಯಂ ತಾವೇ ಸಮಾಪ್ತಿಯಾದರು. ಚಿಕ್ಕ ಚಿಕ್ಕ ಮಕ್ಕಳಲ್ಲಿಯೂ ಭಿನ್ನ ಭಿನ್ನ ಸಂಸ್ಕಾರದವರಿರುತ್ತಾರೆ. ಕೆಲವರು ನಂಬರ್ 1 ಪತಿತರಾಗಿದ್ದಾರೆ. ಇನ್ನು ಕೆಲವರು ಸ್ವರ್ಗದಲ್ಲಿ ಹೋಗಲು ಯೋಗ್ಯರಾಗಿದ್ದಾರೆ. ಕೆಲವರು ಜ್ಞಾನವನ್ನು ತೆಗೆದುಕೊಳ್ಳುವುದೇ ಇಲ್ಲ, ತಮ್ಮ ಚಲನೆಯನ್ನೂ ಸುಧಾರಣೆ ಮಾಡಿಕೊಳ್ಳುವುದಿಲ್ಲ. ಎಲ್ಲರಿಗೆ ದುಃಖವನ್ನೇ ಕೊಡುತ್ತಿರುತ್ತಾರೆ. ಇದನ್ನು ಸಹ ಶಾಸ್ತ್ರಗಳಲ್ಲಿ ತೋರಿಸಿದ್ದಾರೆ. ಅಸುರರು ಬಂದು ಗೊತ್ತಿಲ್ಲವೆಂದು ಕುಳಿತು ಬಿಡುತ್ತಿದ್ದರು. ಅಂದರೆ ಅಸುರರಾಗಿ ಎಷ್ಟೊಂದು ತೊಂದರೆ ಕೊಡುತ್ತಾರೆ. ಇದೆಲ್ಲವೂ ನಡೆಯುತ್ತದೆ. ಸ್ವರ್ಗದ ಸ್ಥಾಪನೆ ಮಾಡಲು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಬರಬೇಕಾಗುತ್ತದೆ. ಮಾಯು ಬಹಳ ಪ್ರಬಲವಾಗಿದೆ. ದಾನವನ್ನು ಕೊಡುತ್ತಾರೆ, ಆದರೆ ಮಾಯು ಬುದ್ಧಿಯನ್ನು ತಿರುಗಿಸಿ ಬಿಡುತ್ತದೆ. ಅರ್ಧಂಬರ್ಧ ಇರುವವರನ್ನು ಮಾಯು ಖಂಡಿತ ತಿಂದು ಹಾಕುತ್ತದೆ. ಅಂದರೆ ಇಲ್ಲಿ ನಮಗೆ ನಾವು ಬಹಳ ಅದಕ್ಕೆ ಬಾಬಾ ನನ್ನ ನೆನಪು ಮಾಡಿರಿ ಅಂತ ಇರ್ತಾರೆ. ಯಾಕೆ ಅಂದರೆ ಕರ್ಮ ಯಾವ ಕರ್ಮ ಯಾವಾಗ ನಮ್ಮ ಹತ್ರ ಬರ್ತದೋ ಗೊತ್ತಿಲ್ಲ. ಅಲ್ಲಿ ಕರ್ಮದ ಶಕ್ತಿ ಎಷ್ಟೈತೋ, ಪಾಪ ಕರ್ಮ ಎಷ್ಟೈತೋ
ಅದಕ್ಕಿಂತ ಹೆಚ್ಚಿನ ಪುಣ್ಯದ ಶಕ್ತಿ ಹೆಚ್ಚು ಇತ್ತು ಅಂದರೆ ಆ ಪುಣ್ಯದ ಶಕ್ತಿ ನಮ್ಮ ಕರ್ಮಗಳ ಮೇಲೆ ವಿಜಯ ಪಡೆಯುವಂತೆ ಮಾಡ್ತತೆ. ಆದರೆ ಪುಣ್ಯದ ಶಕ್ತಿ, ಯೋಗದ ಶಕ್ತಿ ಕಡಿಮೆ ಐತೆ, ನಾವು ಮಾಡಿದ ಕರ್ಮನೇ ಜಾಸ್ತಿ ಐತಂದರೆ ಆ ಕರ್ಮ ನಮ್ಮನ್ನೇನು ಮಾಡಿಬಿಡ್ತತೆ, ಭಗವಂತನ ಮಡಲಿಂದ ಬಿಡಿಸಿಬಿಡ್ತತೆ. ಎಷ್ಟೋ ಮಂದಿ ನೋಡ್ರಿ 10 ವರ್ಷ 20 ವರ್ಷ ಎಲ್ಲ ಬಂದಿರ್ತಾರೆ, ಮತ್ತೆ ಬಿಟ್ಟು ಬಿಡ್ತಾರೆ. ಯಾಕೆಂದರೆ ಆ ಕರ್ಮ, ನಾನು ಮಾಡಿದ ಕರ್ಮ ಇಷ್ಟೆಲ್ಲ ಪಾಪ ಮಾಡಿ ಹೋಗಿ ರಾಜ ಆಗಿ ಕೊಡ್ತೀಯ, ಹೇಗೆ ಕೊಡ್ತೀವಿ ನಾನು ನೋಡ್ತೀನಿ ಅಂತ ಆದಷ್ಟು ನಮ್ಮ ಕಾಲಿಡ್ದು ಎಳಕ್ಕೆ ನೋಡ್ತಾ ಇರ್ತತೆ. ಆದರೆ ಆ ಕರ್ಮದ ಮೇಲೆ ಜಯ ಪಡೆಯುವಷ್ಟು ಯೋಗ ಶಕ್ತಿ ಇದ್ದವರು ಮಾತ್ರ ಮುಂದುವರಿತಾರೆ. ಇಲ್ಲಾಂದರೆ ಅವರು ಕೂಡ ಏನಾಗ್ತಾರೆ, ಬಿದ್ದು ಹೋಗಿಬಿಡ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಆದ್ದರಿಂದಲೇ ಮಾಯು ಶಕ್ತಿಶಾಲಿ ಎಂದು ಹೇಳುತ್ತಾರೆ. ಅರ್ಧ ಕಲ್ಪ ಮಾಯ ರಾಜ್ಯ ನಡೆಯುತ್ತದೆ ಅಂದ ಮೇಲೆ ಅವಶ್ಯವಾಗಿ ಅಷ್ಟು ಶಕ್ತಿಶಾಲಿಯಾಗಿರಬೇಕಲ್ಲವೇ. ಮಾಯೆಯಿಂದ ಸೋಲುವವರ ಗತಿ ಏನಾಗಿ ಬಿಡುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಎಂದು ಮುಟ್ಟಿದರೆ ಮುನಿಯಾಗಬಾರದು. ಏನು ಹೇಳಿದ್ರು ಬಾಬಾ? ಮುಟ್ಟಿದ್ರೆ ಮುನಿ ಅಂದ್ರೇನು? ಕೆಲವೊಂದು ಸಂಘಟನೆಯಲ್ಲಿ ಅದಿವೆ ಅಂದರೆ ವಿಧ ವಿಧ ಸಂಸ್ಕಾರದವ್ರು ಇರ್ತಾವೆ, ವಿಧ ವಿಧ ಮಾತುಗಳು ಬರ್ತಿರ್ತಾವೆ. ಆದರೆ ನಮಗೆ ಎಂಥದ್ದೇ ಮಾತು ಬರಲಿ, ಅದು ಮೋಲ್ಡಾಗಿ ಹೊಂದಿಕೊಂಡು ಹೋಗೋ ಶಕ್ತಿ ಇರಬೇಕು. ಹಿಂಗೆ ಯಾಕಂದ್ರು ಹಂಗೆ ಯಾಕಂದ್ರು ಅಂತ ಮುಟ್ಟಿದ್ರೆ ಮುನಿ ಆದರೆ ಅಲ್ಲಿ ಜ್ಞಾನ ಬಿಡ್ತೀವಿ, ಅಲ್ಲಿ ನಷ್ಟ ಆಗೋದು ಯಾರಿಗೆ? ನಮಗೆ. ಇಲ್ಲ ಪದೇ ಪದೇ ನಾವು ಸ್ಥಿತಿ ಕಳ್ಕೊತಾ ಇದ್ದೀವಿ ಅಂದರೂ ಕೂಡ ಅಲ್ಲಿ ಏಕರಸದ ಬಾಬಾ ನೆನಪಿರಲ್ಲ, ಅಲ್ಲಿ ಪದವಿನೂ ಕಡಿಮೆ ಆಗ್ತೈತೆ. ಅದಕ್ಕೆ ಮುಟ್ಟಿದ್ರೆ ಮುನಿ ಆಗಬಾರ್ದು ಅಂತಾರೆ ಬಾಬಾ. ದೈವಿ ಗುಣಗಳನ್ನು ಧಾರಣೆ ಮಾಡಿ ತಮ್ಮ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ತಂದೆಯ ಪ್ರೀತಿಯನ್ನು ಪಡೆಯಲು ಸೇವೆ ಮಾಡಬೇಕು. ಆದರೆ ಏನನ್ನು ಅನ್ಯರಿಗೆ ತಿಳಿಸುತ್ತೀರೋ ಅದನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಕರ್ಮಾತೀತ ಸ್ಥಿತಿಯಲ್ಲಿ ಹೋಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ವರದಾನ: ಸಾಕಾರ ರೂಪದಲ್ಲಿ ಬಾಪ್ದಾದರವರ ಸಮ್ಮುಖದ ಅನುಭವ ಮಾಡುವಂಥ ಕಂಬೈನ್ಡ್ ರೂಪಧಾರಿ ಭವ. ಹೇಗೆ ಶಿವಶಕ್ತಿ ಕಂಬೈನ್ಡ್ ಆಗಿದೆ, ಹಾಗೆಯೇ ಪಾಂಡವ ಪತಿ ಮತ್ತು ಪಾಂಡವ ಕಂಬೈನ್ಡ್ ಆಗಿದ್ದಾರೆ. ಯಾರು ಹೀಗೆ ಕಂಬೈನ್ಡ್ ರೂಪದಲ್ಲಿ ಇರುತ್ತಾರೆಯೋ ಅವರ ಮುಂದೆ ಬಾಪ್ದಾದರವರು ಸಾಕಾರದಲ್ಲಿ ಸರ್ವ ಸಂಬಂಧಗಳಿಂದ ಸಮ್ಮುಖದಲ್ಲಿ ಇರುತ್ತಾರೆ. ಈಗ ದಿನ ಕಳೆದಂತೆ ಇನ್ನಷ್ಟು ಅನುಭವ ಮಾಡುವಿರಿ. ಬಾಪ್ದಾದರವರು ನನ್ನ ಮುಂದೆಯೇ ಬಂದರು, ಕೈಯನ್ನಿಡಿದರು, ಬುದ್ಧಿಯಿಂದಲ್ಲ ಕಣ್ಣುಗಳಿಂದ ನೋಡಿದೆವು ಎಂಬ ಅನುಭವವಾಗುವುದು. ಆದರೆ ಇದಕ್ಕಾಗಿ ಕೇವಲ ಒಬ್ಬ ತಂದೆಯ ಹೊರತು ಮತ್ಯಾರೂ ಇಲ್ಲ ಎಂಬ ಪಾಠವು ಪರಿಪಕ್ವವಾಗಿರಲಿ. ಆ ನಂತರ ಹೇಗೆ ನೆರಳು ಸುತ್ತಾಡುತ್ತಾ ಇರುತ್ತದೆಯೋ ಹಾಗೆ ಬಾಪ್ದಾದರವರ ಕಣ್ಣುಗಳಿಂದ ದೂರವಾಗಲು ಸಾಧ್ಯವಿಲ್ಲ. ಸದಾ ಸಮ್ಮುಖದ ಅನುಭೂತಿ ಆಗುತ್ತದೆ. ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಎಷ್ಟೆಷ್ಟು ನಾವು ಬಾಬಾನ ಜೊತೆಗಿಟ್ಕೊಂಡಿರ್ತೀವೋ, ಎಷ್ಟೆಷ್ಟು ಬಾಬಾ ನೆನಪು ಮಾಡ್ತೀವೋ ಅಷ್ಟಷ್ಟು ಬಾಪ್ದಾದ ನಮ್ಮ ಜೊತೆಯಲ್ಲಿಯೇ ಇದ್ದು ನಮಗೆ ಪುರುಷಾರ್ಥ ಮಾಡಿಸ್ತಾ ಇರ್ತಾರೆ. ಸೇವೆಯಲ್ಲಿ ಟಚ್ ಕೊಡ್ತಿರ್ತಾರೆ. ಅಲ್ಲಿ ನನಗಂತೂ ಹೀಗೆ ಅನುಭವ ಆಗುತ್ತೆ ನೋಡ್ರಿ. ಎಲ್ಲೇ ಹೋಗಿ ಒಂದು 50 ಮನೆ ಕರೆದಿನೇ ಅಂದರೆ ಒಂದು 10 ಮಂದಿ ಆದರೂ ಅಲ್ಲಿ ಪಕ್ಕ ಹಾಕ್ತಾರೆ. ಅಂದರೆ ಅಲ್ಲಿ ನಂದೇನೂ ಇರಲ್ಲ. ಅಂದರೆ ಇವಾಗ ದಾದಿ ದೀದಿಯರು ಕೂಡ ಸೇವೆ ಮಾಡ್ತಾ ಇರ್ತಾರೆ. ಪರಿಷ್ಠ ಆಗಿ ಆ ಆತ್ಮಗಳನ್ನ ಟಚ್ ಕೊಟ್ಟು ಜ್ಞಾನಕ್ಕೆ ಕರ್ಕೊಂಬರ್ತಿರ್ತಾರೆ. ಇವಾಗ ಸೂಕ್ಷ್ಮವಾಗಿ ನಡೀತಾ ಐತೆ ಎಲ್ಲ ಪಾತ್ರ. ಅಂದರೆ ಈ ಸಲ ಅಂತೂ ಮಧುಬನಕ್ಕೆ ಹೋಗಿ ಬಂದಮೇಲೆ ಈ ಸಲ ಅಂತೂ ಸುಮ್ಮನೆ ಕೂತಲ್ಲೇ ಕೂತಿರ್ತೀನಿ, ಆತ್ಮಗಳು ತಾವಾಗೇ ಬರ್ತಾ ಇರ್ತವೆ ಜ್ಞಾನಕ್ಕೆ. ಯಾಕೆ ಅಂದರೆ ಅಲ್ಲಿ ಬಾಪ್ದಾದ ಅವರೇ ಎಲ್ಲದು. ಅಲ್ಲಿ ಬಾಬಾ ಫಸ್ಟು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು? ಎಲ್ಲಿ ಬಾಬನ ಮಕ್ಕಳು ಇರ್ತಾರೋ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬಾಬನ ಮಕ್ಕಳು ಇದ್ದಲ್ಲಿ ನಾವು ಹೋಗಿವಿ ಕರೆದೀವಿ ಅಂದರೆ ಆಟೋಮೆಟಿಕ್ ಅಲ್ಲಿ ಸಫಲತೆ ಸಿಕ್ಕಿಬಿಡ್ತತೆ. ಈ ಥರ
ಬಾಬಾ ಯಾರು ಸದಾ ತಂದೆನ ಜೊತೆಗೆ ಇಟ್ಕೊಂಡಿರ್ತಾರೋ ಅಂಥವ್ರ ಜೊತೆ ಬಾಪ್ ದಾದನು ಸದಾ ಜೊತೆಯಾಗಿರ್ತಾರೆ. ಈ ಥರ ಸದಾ ಕಂಬೈಂಡ್ ದಾರಿ ಆಗಿರ್ರಿ ಅಂತ ಬಾಬಾ ವರದಾನ ಕೊಡ್ತಾ ಇದ್ದಾರೆ. ಸ್ಲೋಗನ್: ಮಾಯಾಜೀತ್ ಪ್ರಕೃತಿಜೀತರಾಗುವ ಶ್ರೇಷ್ಠ ಆತ್ಮರೇ ಸ್ವಕಲ್ಯಾಣಿ ಅಥವಾ ವಿಶ್ವ ಕಲ್ಯಾಣಿ ಆಗಿದ್ದಾರೆ. ಏನು ಹೇಳಿದರು ಬಾಬಾ? ಅನ್ಯರನ್ನ ಕಲ್ಯಾಣ ಮಾಡಬೇಕಂದ್ರೆ ಮೊದಲು ನಾವು ಮಾಯ ಮೇಲೆ ವಿಜಯ ಪಡೆದು ಏಕರಸದಿಂದ ನೆನಪು ಮಾಡಿದಾಗಲ್ಲ ಭರ್ಪೂರಾಗಿ ಅನ್ಯರನ್ನ ಕಲ್ಯಾಣ ಮಾಡೋಕ್ಕಾಗೋದು. ಅದಕ್ಕೆ ಮಾಯಾಜೀತ ಆಗಬೇಕು. ಪ್ರಕೃತಿ ಜೀತು ಅಂದರೆ ಇಲ್ಲಿ ದೇಹ ಕೂಡ ಪ್ರಕೃತಿ ಮತ್ತು ಈ ಪಂಚತತ್ವಗಳನ್ನು ಪ್ರಕೃತಿ. ಈ ದೇಹ ಕೂಡ ಮತ್ತು ಕರ್ಮದ ಲೆಕ್ಕಾಚಾರದ ಮೇಲೆ ಕಾಯಿಲೆಗಳಿರ್ತವೆ. ಅದು ನಾವು ಬಾಬಾ ನೆನ್ಪು ಮಾಡ್ದಂಗಲ್ಲ, ಕರ್ಮ ಸುಟ್ಟಂಗಲ್ಲ, ಆ ಕಾಯಿಲೆಗಳು ನಮಗೆ ದುಃಖ ಕೊಡಲ್ಲ. ಈ ಥರ ಪ್ರಕೃತಿ ಜೀತ ಆಗಬೇಕು, ಮಾಯೆ ಮೇಲೆ ವಿಜಯ ಪಡಿಬೇಕು. ಆಗ ಶ್ರೇಷ್ಠ ಬಾಬನ ಏಕರಸದಿಂದ ನೆನಪು ಮಾಡ್ತಾ ನಾವೇನು ಮಾಡ್ತೀವಿ, ತುಂಬಿಕೊಂಡು ಅನ್ಯರಿಗೂ ವಿಶ್ವ ಕಲ್ಯಾಣಕಾರಿಗಳು ಆಗ್ತೀವಿ ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತ ಸೂಚನೆಗಳು: ನೀವು ಈಗ ಜೀವನ್ಮುಕ್ತರಾದಾಗ ನಿಮ್ಮ ಜೀವನ್ಮುಕ್ತ ಸ್ಥಿತಿಯ ಪ್ರಭಾವವು ಜೀವನ ಬಂಧನದಲ್ಲಿರುವ ಆತ್ಮಗಳ ಬಂಧನವನ್ನು ಅಂತ್ಯಗೊಳಿಸುತ್ತದೆ. ಅಂದರೆ ನಾವು ಏನು ನಿಶ್ಚಿಂತ ಚಕ್ರವರ್ತಿಗಳ ಸ್ಥಿತಿಯಲ್ಲಿದ್ದಾಗ ಬೇರೆಯವರು ಕೂಡ ನೋಡಿ ಇವರು ಪುರುಷಾರ್ಥ ಮಾಡಿ ಎಷ್ಟು ಬಂಧನನೇ ಇಲ್ಲ, ಬಂಧನ ಮುಕ್ತ ಆಗಿದ್ದಾರೆ, ನಾವು ಈ ಥರ ಮಾಡಬೇಕು, ನಾವು ಈ ಥರ ಬಂಧನ ಮುಕ್ತರಾಗಬೇಕು ಅಂತ ಅವರು ಆ ಪುರುಷಾರ್ಥ ಜಾಸ್ತಿ ಮಾಡ್ತಾರೆ. ಅವ್ರ ಬಂಧನವನ್ನು ಅಂತ್ಯಗೊಳಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಎಲ್ಲರೂ ಜೀವನ್ಮುಕ್ತರಾಗಿರು ಆ ದಿನ ಯಾವಾಗ ಬರುವುದು? ಯಾವುದೂ ಬಂಧನವಿಲ್ಲ. ಎಲ್ಲ ಬಂಧನಗಳಲ್ಲಿ ಮೊದಲ ಮತ್ತು ಮುಖ್ಯ ಬಂಧನ ಮೊದಲನೆಯದು ದೇಹಾಭಿಮಾನದ ಬಂಧನ. ಅದರಿಂದ ಮುಕ್ತರಾಗಿರಿ. ದೇಹಾಭಿಮಾನವೇ ಇಲ್ಲದಿದ್ದರೆ ಉಳಿದ ಎಲ್ಲ ಬಂಧನಗಳು ಸ್ವತಃವಾಗಿ ಅಂತ್ಯವಾಗಿ ಬಿಡುತ್ತದೆ. ಅಂದರೆ ದೇಹದ ಬಂಧನ, ದೇಹಾಭಿಮಾನ, ದೇಹದ ಸ್ಮೃತಿಯಲ್ಲಿ ಬರೋದು ಕೂಡ ದೇಹಾಭಿಮಾನನೇ ಆಯಿತು. ಯಾಕಂದರೆ ದೇಹದ ಸ್ಮೃತಿಯಲ್ಲಿ ಬಂದಷ್ಟು ನೆಗೆಟಿವ್ ಶಕ್ತಿ ತುಂಬ್ತಾ ಇರ್ತತೆ. ಆತ್ಮ ಪರಂಧಾಮಕ್ಕೆ ಹಾರಲ್ಲ, ಏಕರಸವಾಗಿ ಇರಲ್ಲ ಬಾಬನ ಹತ್ರ. ಅದಕ್ಕೆ ಎಷ್ಟೆಷ್ಟು ದೇಹಾಭಿಮಾನದಿಂದ ಮುಕ್ತರಾಗ್ತಿರೋ ಅಷ್ಟಷ್ಟು ಏನಾಗ್ತೀರಿ ಅಂತ ಹೇಳಿದರು ಬಾಬಾ, ಜೀವನ್ಮುಕ್ತಿ ಸ್ಥಿತಿನ ಪಡಿತೀರಿ ಅಂತ ಬಾಬಾ ಹೇಳಿದರು. ಒಳ್ಳೆಯದು. ಓಂ ಶಾಂತಿ.